Hello everyone, in today's class I am going to deal with relationship between molecular velocities. Dear students, in our previous classes we already discussed about the molecular velocities and types of molecular velocities. In our today's class I am going to discuss about relationship between molecular velocities. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ಸೆಷನ್ ನಿಮಗೆ ಅರ್ಥ ಆಗಬೇಕಂತಂದರೆ ಕಂಪಲ್ಸರಿ ಯು ಮಸ್ಟ್ ಹ್ಯಾವ್ ಟು ವಾಚ್ ಅವರ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್. ಏನಕ್ಕಂತಂದರೆ ಹಿಂದಿನ ಕ್ಲಾಸ್ನಲ್ಲಿ ನಾನು ಏನು ಡಿಸ್ಕಷನ್ ಮಾಡಿದ್ದೀನಿ ಅಂತಂದರೆ ಮಾಲಿಕ್ಯುಲರ್ ವೆಲಾಸಿಟಿ ಮತ್ತು ಅದರ ಟೈಪ್ಸು, ಮತ್ತು ಅಲ್ಲಿ ಆ 3 ಟೈಪ್ಸ್ ಆಫ್ ವೆಲಾಸಿಟಿಗೆ ಯಾವ ರೀತಿಯಾಗಿ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಬೇಕು ಅನ್ನೋವಂಥ ಈಸಿ ಟ್ರಿಕ್ಸನ್ನು ಏನು ಮಾಡಿದ್ದೀನಿ ಅಂತಂದರೆ ಕೊಟ್ಟಿದ್ದೀನಿ. ಸೊ ಅದು ಒಂದು ವಿಡಿಯೋ ನಿಮಗೆ ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಯಿತು ಅಂತಂದರೆ ಇವತ್ತಿನ ವಿಡಿಯೋ ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ಅರ್ಥ ಮಾಡ್ಕೊಳ್ಬೋದು. ಬಿಕಾಸ್ ಇಲ್ಲಿ ನಾನು ರಿಲೇಷನ್ಶಿಪ್ಪನ್ನು ಸಾಲ್ವ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಿಮಗೇನಂತಂದರೆ ಪ್ರೀವಿಯಸ್ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಲಾಸಿಟೀಸ್ ಯಾವ್ಯಾವ ಇದೆ ಅಂತೇಳಿ ಬರ್ಕೊಳ್ಳೋಣ. ಮೊದಲಿಗೆ ಏನಂತಂದರೆ ಮೋಸ್ಟ್ ಪ್ರೊಬಾಬಲ್ ವೆಲಾಸಿಟಿ ಇದೆ. ಮೋಸ್ಟ್ ಪ್ರೊಬಾಬಲ್ ವೆಲಾಸಿಟಿ ಇಟ್ ಈಸ್ ಡಿನೋಟೆಡ್ ಬೈ ದಿ ಸಿಂಬಾಲ್ ಅಲ್ಫಾ. ಯಾವುದರಿಂದ ನಾವು ಡಿನೋಟ್ ಮಾಡ್ತೀವಿಪ್ಪ ಅಂತಂದರೆ ಅಲ್ಫಾದಿಂದ ಡಿನೋಟ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಗಿವನ್ ಬೈ ರೂಟ್ ಆಫ್ 2RT ಡಿವೈಡೆಡ್ ಬೈ ಎಮ್ ಅಂತ ಹೇಳಿ ಏನು ಮಾಡ್ತೀವಿ, ಇದನ್ನು ಬರಿತೀವಿ. ಆ್ಯಂಡ್ ಸೆಕೆಂಡ್ ಒನ್ ಏನು ನೋಡಿದ್ದೀವಿ ಅಂತಂದರೆ ಎವರೇಜ್ ವೆಲಾಸಿಟಿ ಅಂತ ಹೇಳಿ ನೋಡಿದ್ದೀವಿ. ಎವರೇಜ್ ವೆಲಾಸಿಟಿ ಇಟ್ ಈಸ್ ಡಿನೋಟೆಡ್ ಬೈ ದಿ ಸಿಂಬಾಲ್ ದಟ್ ಈಸ್ ಅ ವಿ ಬಾರ್. ಎವರೇಜ್ ವೆಲಾಸಿಟಿಯನ್ನು ಹೆಂಗೆ ಬರಿತೀವಪ್ಪ ಅಂತಂದರೆ ವಿ ಬಾರ್ ಅಂತಕ್ಕಂಥ ಸಿಂಬಾಲ್ದಿಂದ ಬರಿತೀವಿ. ಇಟ್ ಈಸ್ ಗಿವನ್ ಬೈ ರೂಟ್ ಆಫ್ 8RT ಡಿವೈಡೆಡ್ ಬೈ ಪೈ ಎಮ್ ಅಂತ ಹೇಳಿ ಬರಿತೀವಿ. ಆ್ಯಂಡ್ ಥರ್ಡ್ ಒನ್ ಈಸ್ ದಿ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಅಂತ ಹೇಳಿ ಬರಿತೀವಿ. ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಅಂತ ಹೇಳಿ ಬರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ದಿ ಸ್ಮಾಲ್ ಲೆಟರ್ ಯುದಿಂದ ಏನು ಮಾಡ್ತೀವಿ ಅಂದರೆ ಇದನ್ನು ಗುರುತಿಸ್ತೀವಿ. ಇಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 3RT ಡಿವೈಡೆಡ್ ಬೈ ಎಮ್ ಅಂತ ಹೇಳಿ ಬರಿತೀವಿ. ಸೊ ಈ ಫಾರ್ಮುಲಾಸನ್ನು ಯಾವ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ನಾನು ಹಿಂದಿನ ಸೆಷನ್ನಲ್ಲಿನೇ ಏನು ಮಾಡಿದ್ದೀನಿ ಅಂತಂದರೆ ಟ್ರಿಕ್ಸ್ ಕೊಟ್ಟು ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ 3 ಏನು ಮಾಡಿದ್ದೀನಿ ಅಂತಂದರೆ ಫಾರ್ಮುಲಾಸನ್ನು ನಾನು ಬರೆದಿದ್ದೀನಿ. ಇಲ್ಲಿ ಮೊದಲಿಗೆ ಏನು ಮಾಡೋಣ ಅಂತಂದರೆ ರಿಲೇಷನನ್ನು ಸ್ಟಡಿ ಮಾಡೋಣ. ಫಸ್ಟ್ ರಿಲೇಷನ್ ಏನು ತಗೊಳ್ಳೋಣ ಅಂತಂದರೆ ದ ರಿಲೇಷನ್ಶಿಪ್ ಬಿಟ್ವೀನ್ ಎವರೇಜ್ ವೆಲಾಸಿಟಿ ಆ್ಯಂಡ್ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ. ಫಸ್ಟ್ ಒನ್ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ ಎವರೇಜ್ ವೆಲಾಸಿಟಿ ಆ್ಯಂಡ್ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ. ಅದಕ್ಕೋಸ್ಕರ ನಾನು ಸಿಂಬಾಲ್ ಏನು ಬರಿತೀನಿ ಅಂತಂದರೆ ಫಿ ಬಾರ್ ಆ್ಯಂಡ್ ಯು ಮಧ್ಯೆ ರಿಲೇಷನ್ಶಿಪ್ಪನ್ನು ಏನು ಮಾಡೋಣ ಅಂತಂದರೆ ಮೊದಲಿಗೆ ನಾವು ಸ್ಟಡಿ ಮಾಡೋಣ. ಇದನ್ನು ಸ್ಟಡಿ ಮಾಡಬೇಕಂತಂದರೆ ನಮಗೆ ವಿ ಬಾರ್ ವ್ಯಾಲ್ಯೂ ಗೊತ್ತಿದೆ ಮತ್ತು ಯು ವ್ಯಾಲ್ಯೂ ಗೊತ್ತಿದೆ. ಫಿ ಬಾರ್ ಈಸ್ ಈಕ್ವಲ್ ಟು ಏನಿದೆ, ಮೊದಲಿಗೆ ನೀವು ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಬಿಡಿಸ್ಬೇಕು. ಫಿ ಬಾರ್ ಅಂತಂದರೆ ಬರಿಬೇಕು. ಫಿ ಬಾರ್ ಅಂತಂದ್ರೇನು, ಎವರೇಜ್ ವೆಲಾಸಿಟಿ ಅಂತೇಳಿ ನೀವು ನೀಟಂಗೆ ಬರಿಬೇಕು. ಎವರೇಜ್ ವೆಲಾಸಿಟಿ ಈಸ್ ಈಕ್ವಲ್ ಟು ರೂಟ್ ಆಫ್ 8RT ಡಿವೈಡೆಡ್ ಬೈ ಪೈ ಎಮ್ ಆ್ಯಂಡ್ ದೆನ್ ಯು ಈಸ್ ಈಕ್ವಲ್ ಟು ರೂಟ್ ಆಫ್ 3RT ಡಿವೈಡೆಡ್ ಬೈ ಎಮ್ ಅಂತ ಹೇಳಿ ಬರಿತೀವಿ. ಆ್ಯಂಡ್ ದೆನ್ ರಿಲೇಷನನ್ನು ಸ್ಟಡಿ ಮಾಡಬೇಕಾದ್ರೆ ಇವಾಗ ನಾವೇನು ಮಾಡಬೇಕಂತಂದರೆ ಫಿ ಬಾರ್ ಡಿವೈಡೆಡ್ ಬೈ ಯು ಏನು ತೊಗೊಳ್ಬೇಕು ಇವಾಗ, ಫಿ ಬಾರ್ ಡಿವೈಡೆಡ್ ಬೈ ಯು. ಫಿ ಬಾರ್ ಅಂತಂದರೆ ಫಾರ್ಮುಲಾ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ 8RT ಡಿವೈಡೆಡ್ ಬೈ ಪೈ ಎಮ್ ಅಂತ ಹೇಳಿ ಇದೆ. ಆ್ಯಂಡ್ ದೆನ್ ಡಿವೈಡೆಡ್ ಬೈ ಯು ಅಂತ ಹೇಳಿದೆಯಲ್ಲ, ಯು ಅಂದರೆ ಏನಿವಾಗ, ಎಸ್ ರೂಟ್ ಆಫ್ 3RT ಡಿವೈಡೆಡ್ ಬೈ ಎಮ್ ಅಂತ ಹೇಳಿ ಇದೆ. ಇದನ್ನು ಸಾಲ್ವ್ ಮಾಡಬೇಕು ಇವಾಗ. ಇದನ್ನು ಸಾಲ್ವ್ ಹೆಂಗೆ ಮಾಡ್ತೀರಾ? ಓಕೆ, ಸೊ ಸಿ ಹಿಯರ್ ಇಟ್ ಈಸ್ ಅ ರೂಟ್ ಆಫ್ 8RT ಡಿವೈಡೆಡ್ ಬೈ ಪೈ ಎಮ್ ಅಂತ ಹೇಳಿದೆ. ಇದು ಮೇಲ್ಗಡೆಗೆ ಹೋಗ್ಬಿಟ್ಟು ಏನಾಗುತ್ತೆ ಅಂತಂದರೆ ರಿವರ್ಸ್ ಆಗಿಬಿಡುತ್ತೆ. ರೂಟ್ ಆಫ್ ಎಮ್ ಡಿವೈಡೆಡ್ ಬೈ 3RT ಅಂತ ಹೇಳಿ ಆಗುತ್ತೆ, ಹೌದಲ್ಲ? ಸೊ ಯಾವ್ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಹಿಯರ್ ಎಮ್ ಆ್ಯಂಡ್ ಎಮ್ ಗೆಟ್ ಕ್ಯಾನ್ಸಲ್, RT ಆ್ಯಂಡ್ RT ಗೆಟ್ ಕ್ಯಾನ್ಸಲ್. ಓಕೆ, ಸೊ ರಿಮೈನಿಂಗ್ ಈಸ್ ರೂಟ್ ಆಫ್ 8 ಡಿವೈಡೆಡ್ ಬೈ 3 ಪೈ ಅಂತ ಹೇಳಿ ಆಗುತ್ತೆ. ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಹಿಯರ್ ಪೈ ವ್ಯಾಲ್ಯೂ. ನೀವೇನು ಮಾಡಬೇಕಂತಂದರೆ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೇನಂತಂದರೆ ಆನ್ಸರ್ ಸಿಗುತ್ತೆ. ಏನು ಆನ್ಸರ್ ಸಿಗುತ್ತೆ ಅಂತಂದರೆ ಚೆಕ್ ಮಾಡಿರ್ತೀರಾ? ಓಕೆ, ಸೊ ದ್ಯಾಟ್ ಈಸ್ 0.9213 ಯು ಅಂತ ಹೇಳಿ ಸಿಗುತ್ತೆ. 0.931 ಅಂತ ಹೇಳಿ ಸಿಗುತ್ತೆ. ಇಲ್ಲೇನು ನಾವು ನೋಡಿದ್ವಿ, ಎವರೇಜ್ ವೆಲಾಸಿಟಿ ಆ್ಯಸ್ ವೆಲ್ ಆ್ಯಸ್ ದಿ ಹಿಯರ್ ದ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ. ಏನು ನೋಡಿದ್ವಿ, ಎವರೇಜ್ ವೆಲಾಸಿಟಿ ಆ್ಯಂಡ್ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ. ಓಕೆ, ಸೊ ನಾವು ಆ್ಯಂಡ್ ಹಿಯರ್ ಅಂದರೆ ಇಲ್ಲೇನು ಬರೀತೀರಾ ಅಂತಂದರೆ ನಾವು ಎವರೇಜ್ ವೆಲಾಸಿಟಿ ಇಟ್ ಈಸ್ ಈಕ್ವಲ್ ಟು 0.9213 RMS ವೆಲಾಸಿಟಿ ಅಂತೇಳಿ ಏನು ಮಾಡ್ಬೋದು, ನಾವು ಬರಿಬೋದು. ಇದು ರಿಲೇಷನ್ಶಿಪ್ ಆಯಿತು. ಇನ್ನು ಸೆಕೆಂಡ್ ರಿಲೇಷನ್ಶಿಪ್ ಸ್ಟಡಿ ಮಾಡೋಣ. ಸೆಕೆಂಡ್ ಒನ್ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ that is here the most probable velocity and ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಮೀನ್ಸ್ ದಟ್ ಈಸ್ ಅಲ್ಫಾ ಆ್ಯಂಡ್ ಯು. ಏನು ಮಾಡ್ತೀನಿ ಅಂತಂದರೆ ಅಲ್ಫಾ ಮತ್ತು ಯು ಮಧ್ಯೆ ನೋಡೋಣ. ಹಿಯರ್
ಫಸ್ಟಿಗೆ ಅಲ್ಪ ಬರೆಯೋಣ. ಅಲ್ಪ ಅಂತಂದ್ರೇನು? ಮೋಸ್ಟ್ ಪ್ರೊಬ್ಯಾಬಲ್ ವೆಲಾಸಿಟಿ, ದಟ್ ಈಸ್ ಈಕ್ವಲ್ ಟು √2RT ಡಿವೈಡೆಡ್ ಬೈ m. ಆ್ಯಂಡ್ ನೆಕ್ಸ್ಟ್ ಯು ಅಂತಂದ್ರೆ ಏನು? ಯು ಅಂತಂದರೆ √3RT ಡಿವೈಡೆಡ್ ಬೈ m ಅಂತ ಹೇಳಿ ಇದೆ. ಸೊ ಅಗೇನ್ ಇಲ್ಲೂ ಕೂಡ ಏನು ಮಾಡಿ ಅಂತಂದರೆ ಅಲ್ಪ ಡಿವೈಡೆಡ್ ಬೈ ಯು, ಅಲ್ಪ ಡಿವೈಡೆಡ್ ಬೈ ಯು. ಅಲ್ಪ ಅಂತಂದ್ರೆ ಏನು? √2RT ಡಿವೈಡೆಡ್ ಬೈ m ಅಂತ ಹೇಳಿದೆ. ಯು ಅಂತಂದ್ರೇನು? √3RT ಡಿವೈಡೆಡ್ ಬೈ m. ಅರ್ಥ ಆಗ್ತಾ ಇದೆಯಾ ನಾನು ಬಿಡಿಸ್ತಾ ಇರೋದು? ಸೊ ಜಸ್ಟ್ ಏನಿಲ್ಲ, ಇಲ್ಲಿ ಫಾರ್ಮುಲಾ ಬರ್ಕೊಳ್ಳಿ ಮೊದಲು, ಅಲ್ಪ ಮತ್ತು ಯು ಅಂಥೇಳಿ. ಅಲ್ಪ ಡಿವೈಡೆಡ್ ಬೈ ಯು ಮಾಡಿ. ಈಗ ನಾನು ಡಿವೈಡೆಡ್ ಬೈ ಮಾಡ್ತೀನಲ್ಲ, ಇದನ್ನು ಸಾಲ್ವ್ ಮಾಡಿ. ಅಗೇನ್ ಸೇಮ್ ಥಿಂಗ್, √2RT ಡಿವೈಡೆಡ್ ಬೈ m. ಇದು ಮೇಲ್ಗಡೆ ಹೋಗ್ಬಿಟ್ಟು ಏನಾಗತ್ತೆ ಅಂತಂದರೆ √m ಡಿವೈಡೆಡ್ ಬೈ 3RT ಅಂತ ಹೇಳಿ ಆಗುತ್ತೆ. ಏನೇನು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡಿ. m ಆ್ಯಂಡ್ m ಗೆಟ್ ಕ್ಯಾನ್ಸಲ್, RT ಆ್ಯಂಡ್ RT ಗೆಟ್ ಕ್ಯಾನ್ಸಲ್. ಸೊ ಮಿಕ್ಕಿದ್ದೇನಾಯ್ತು ಅಂತಂದರೆ ಇವಾಗ √2 ಡಿವೈಡೆಡ್ ಬೈ 3 ಅಂತ ಹೇಳಿ ಉಳಿತು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ √2/3? ಕ್ಯಾಲ್ಕುಲೇಟ್ ಮಾಡ್ತೀರಾ ಹೇಳ್ತೀರಾ? ಓಕೆ, ಸೊ ದ್ಯಾಟ್ ಈಸ್ 0.8165 ಯೂನಿಟ್, 0.8165 ಯೂನಿಟ್ ಅಂತ ಹೇಳಿ ಬರುತ್ತೆ. ಅಂದರೆ ಇಲ್ಲಿ ನಾವೇನು ಹೇಳ್ಬೋದು ಅಂತಂದರೆ ಇವಾಗ ಇಲ್ಲಿ ಮೋಸ್ಟ್ ಪ್ರೊಬ್ಯಾಬಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0.8165, ದಟ್ ಈಸ್ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ, ಅಂದರೆ RMS ವೆಲಾಸಿಟಿ ಅಂತ ಹೇಳಿ ಹೇಳ್ಬೋದು. ಇದು ಜಸ್ಟ್ ಸಿಂಪಲ್ ಇದೆ. ಸಿಂಪಲ್ ಇದ್ದದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತಿರ್ತೀರ. ಆದರೆ ಮೊದಲಿಗೆ ಏನಂತಂದರೆ ಇದನ್ನಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ, ಇನ್ನೊಂದು ಏನು ಹೇಳ್ತೀನಿ ಅಂದರೆ ಸಿಂಪಲ್ಲಾಗಿ ಹೇಳ್ತೀನಿ ಯಾವ ರೀತಿಯಾಗಿ ಅಂತೇಳಿ. ಈಗ ನೀವು ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಟ್ರಿಕ್ಸ್ ಹೇಳಿದ್ದೀನಿ. ಈಗ ರಿಲೇಷನ್ ಹೆಂಗೆ ನೆನ್ಪಿಟ್ಕೊಳ್ಳೋದು? ರಿಲೇಷನ್ ನೆನ್ಪಿಟ್ಕೊಳ್ಳೋ ಟ್ರಿಕ್ಸ್ ಒಂದೇ. ಇಲ್ಲಿ 2 ರಿಲೇಷನ್ ಸ್ಟಡಿ ಮಾಡ್ತಾ ಇದ್ದೀವಿ. ಕೆಳಗಡೆಗೆ ಏನು ಮಾಡಿ ಅಂತಂದರೆ ಡಿವೈಡೆಡ್ ಬೈ ಯು, ಎರಡೂಗೆ ಏನು ಮಾಡಿ ಅಂತಂದರೆ ಡಿವೈಡೆಡ್ ಬೈ ಯು. ಇನ್ನು ಮೇಲ್ಗಡೆಗೆ 3 ವೆಲಾಸಿಟೀಸ್ ಇದೆ, ಒಂದು ಅಲ್ಪ, ಒಂದು ವಿ ಬಾರು, ಒಂದು ಯು, ಇನ್ನೊಂದು ಯು, ಹೌದಲ್ಲ? ಈ ಕೆಳಗಡೆಗೆ 2 ಕಡೆಗೆ ಯು ಬರೆದ್ರೆ ಒಂದು ಕಡೆಗೆ ವಿ ಬಾರ್ ಬರೆದ್ಬಿಡಿ, ಒಂದು ಕಡೆಗೆ ಅಲ್ಪ ಬರೆದ್ಬಿಡಿ. ಇವು ನಿಮಗೆ ಗೊತ್ತಾಗುತ್ತೆ. ವಿ ಬಾರ್ ಅಂತಂದರೆ ಆವ್ರೇಜು, ಯು ಅಂತಂದರೆ ಮೋಸ್ಟ್ ಪ್ರೊಬ್ಯಾಬಲ್, ಹೌದಲ್ಲ? ಸಾರಿ, ದಟ್ ಈಸ್ ಅ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ. ಅಲ್ಪ ಅಂತಂದರೆ ಮೋಸ್ಟ್ ಪ್ರೊಬ್ಯಾಬಲ್ ಅಂತೇಳಿ. ಇದು ಗೊತ್ತಿದ್ದಿತ್ತು ಅಂತಂದರೆ ಈಸಿಯಾಗಿ ನೀವು ರಿಲೇಷನ್ಶಿಪ್ಪನ್ನು ಕೂಡ ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಏನಕ್ಕಂತಂದರೆ ನಿಮಗೆ ಫಾರ್ಮುಲಾ ಕೂಡ ಇವಾಗಲೇ ಪರ್ಫೆಕ್ಟ್ ಆಗಿದೆ, ಹೌದಲ್ಲ? ಸೊ ಇಷ್ಟು ಟ್ರಿಕ್ ಫಾಲೋ ಮಾಡಿ. ಅಂದರೆ ಕೆಳಗಡೆಗೆ ಯು ಆ್ಯಂಡ್ ಯು ಬರೀರಿ, ಮೇಲ್ಗಡೆಗೆ ಏನು ಉಳಿಯುತ್ತಲ್ಲ ವಿ ಬಾರು ಮತ್ತು ಅಲ್ಪ. ಅಂದರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ, ಯಾವ್ದು ರಿಲೇಷನ್ ತೊಗೊಳ್ಬೇಕು, ಯಾವ್ದು ರಿಲೇಷನ್ ತೊಗೊಳ್ಬೇಕು ಅನ್ನೋದನ್ನು. ಇಷ್ಟು ಫಾಲೋ ಮಾಡಿದರೆ ಇದೇನಂತಂದರೆ ಕಾನ್ಸೆಪ್ಟ್ ನಿಮಗೆ ಈಸಿಯಾಗಿ ಅರ್ಥ ಮಾಡಿಕೊಂಡು ಎಕ್ಸಾಮ್ನಲ್ಲಿ ಏನು ಮಾಡ್ಬೋದು, ಸ್ಕೋರ್ ಮಾಡ್ಬೋದು. ಅರ್ಥ ಆಯ್ತಾ? ಐ ಹೋಪ್ ಆಲ್ ಆಫ್ ಯು understood today's little and very most important concept.